Hi, welcome to my video class. Today we have discussed in this video second PU mathematics differentiation or differentiability. ಇವತ್ತು ನಾನು ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಅಲ್ಲಿ ಡಿಫರೆನ್ಸಿಯೇಷನ್ ಆರ್ ಡಿಫರೆನ್ಷಿಯಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಈ ಲಾಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಟಿ ಅಂತಕ್ಕಂಥ ಪಾಯಿಂಟ್ಸ್ ಅನ್ನ ಡಿಫೈನ್ ಮಾಡಿದ್ದೆ. ಟೋಟಲಿ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಎರಡು ಪಾಯಿಂಟ್ ಸೇರಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ 20 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳ್ತಾರೆ ಅಂತ ನಾನು ಹೇಳಿದ್ದೆ. ಆ 20 ಮಾರ್ಕ್ಸ್ ಕೇಳೋದ್ರಲ್ಲಿ 1 ಮಾರ್ಕ್ಸ್ ಇಂದ 1 ಕ್ವಶನ್, 2 ಮಾರ್ಕ್ಸ್ ಇಂದ 2 ಕ್ವಶನ್, 3 ಮಾರ್ಕ್ಸ್ ಇಂದ 2 ಕ್ವಶನ್, 4 ಮಾರ್ಕ್ಸ್ ಇಂದ 1 ಕ್ವಶನ್ ಅಂಡ್ 5 ಮಾರ್ಕ್ಸ್ ಇಂದ 1 ಕ್ವಶನ್ ಅಂತ ಹೇಳಿದ್ದೆ. ಯಾವುದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಬೋತ್ ಎರಡು ಚಾಪ್ಟರ್ ಸೇರಿ. ಸೊ ಇನ್ ಆಲ್ರೆಡಿ ಇನ್ ಒನ್ ಆಫ್ ದಿ ಪಾಯಿಂಟ್ ಕಂಟಿನ್ಯೂಟಿ ತಗೊಂಡಾಗ 4 ಪಾಯಿಂಟ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ದಟ್ ಕ್ವಶನ್ ಈಸ್ ಆಸ್ಕಿಂಗ್ ಇನ್ ಒನ್ ಆಫ್ ದಿ ಕ್ವಶನ್ ಪೇಪರ್ ಇನ್ ಪಾರ್ಟ್ ಇ ನಲ್ಲಿ ಆ ಕ್ವಶನ್ ಅನ್ನ ಕೇಳ್ತಾರೆ 4 ಮಾರ್ಕ್ಸ್ ಇಂದ. ಇನ್ನು ಒಂದೊಂದ್ಸರಿ ಸಮಟೈಮ್ಸ್ ವಿ ಹ್ಯಾವ್ ಆಸ್ಕಿಂಗ್ 1 ಮಾರ್ಕ್ಸ್ ಕ್ವಶನ್. ಸೊ ಡಿಫೈನ್ ಕಂಟಿನ್ಯೂಟಿ ಆರ್ ಎಕ್ಸಾಮಿನ್ ಆರ್ ಚೆಕ್ ದ ಗಿವನ್ ಪ್ರಾಬ್ಲಮ್ ಈಸ್ ಇಟ್ ಈಸ್ ಎ ಫಂಕ್ಷನ್ ಆರ್ ನಾಟ್. ಈ ತರ ಸಿಂಪಲ್ ಆಗಿ 1 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ, ಕೇಳಿದ್ದಾರೆ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗಾದ್ರೆ ನಿಮಗೆ 4 ಮಾರ್ಕ್ಸ್ ಮತ್ತೆ 1 ಮಾರ್ಕ್ಸ್ 5 ಮಾರ್ಕ್ಸ್ ಅಲ್ಲಿ ಹೋದ್ರೆ ಟೋಟಲಿ ಔಟ್ ಆಫ್ 20 ಮಾರ್ಕ್ಸ್ಗೆ 15 ಮಾರ್ಕ್ಸ್ ಆರ್ 16 ಮಾರ್ಕ್ಸ್ ಈ ಡಿಫರೆನ್ಷಿಯಬಿಲಿಟಿ ಅಥವಾ ಡಿಫರೆನ್ಸಿಯೇಷನ್ ಸಂಬಂಧಪಟ್ಟಾಗೆ ಇದರಲ್ಲಿ ಕೇಳ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನಾನು ಇಲ್ಲಿ ಇಂಪಾರ್ಟೆಂಟ್ ಅಲ್ಲಿಗೆ ಈ ಡಿಫರೆನ್ಷಿಯಬಿಲಿಟಿನಲ್ಲಿ 15 ಮಾರ್ಕ್ಸ್, 15 ಮಾರ್ಕ್ಸ್ ಆರ್ 16 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳೋ ಚಾನ್ಸಸ್ ಜಾಸ್ತಿ. ಹಾಗಾದ್ರೆ ದ ರಿಮೈನಿಂಗ್ ಒನ್ ಆಫ್ ದಿ ಪಾರ್ಟ್ ಇನ್ ದಿಸ್ ಡಿಫರೆನ್ಸಿಯೇಷನ್ ಆರ್ ಡಿಫರೆನ್ಷಿಯಬಿಲಿಟಿ ಈಸ್ ಮೋರ್, ಇಟ್ ಈಸ್ ಬಿಗ್. ಅಂದ್ರೆ ಈ ಡಿಫರೆನ್ಸಿಯೇಷನ್ ಸಂಬಂಧಪಟ್ಟ ಹಾಗೆ 16 ಮಾರ್ಕ್ಸ್ ಕೇಳೋದ್ರಿಂದ ನೋಡಿ 5 ಮಾರ್ಕ್ಸ್ ಇಂದ 1 ಕ್ವಶನ್, 3 ಮಾರ್ಕ್ಸ್ ಇಂದ 2 ಕ್ವಶನ್, 2 ಮಾರ್ಕ್ಸ್ ಇಂದ 2, ಅಂದ್ರೆ ಟೋಟಲ್ 5 ಕ್ವಶನ್. 2 ಮಾರ್ಕ್ಸ್ ಇನ್ 2 ಕ್ವಶನ್, 3 ಮಾರ್ಕ್ಸ್ ಇನ್ 2 ಕ್ವಶನ್, ರಿಮೈನಿಂಗ್ 5 ಮಾರ್ಕ್ಸ್ ಇನ್ 1 ಕ್ವಶನ್. ಈ ತರ 5 ಕ್ವಶನ್ ಇಲ್ಲಿ ಉಳಿದಿರೋ ಈ ಪಾರ್ಟ್ ಅಲ್ಲಿ ಡಿಫರೆನ್ಷಿಯಬಿಲಿಟಿನಲ್ಲಿ ಕೇಳ್ತಾರೆ. ಸೊ ಹಾಗಾದ್ರೆ ಈ ಡಿಫರೆನ್ಸಿಯೇಷನ್ ಅಥವಾ ಡಿಫರೆನ್ಷಿಯಬಿಲಿಟಿ ಏನಿದೆ ಈ ವಿಚಾರವಾಗಿ ನಾವು ತಗೊಂಡಾಗ ನಿಮಗೆ ಫಸ್ಟ್ ಇಯರ್ ಕ್ಯಾಲ್ಕುಲಸ್ ಅಂದ್ರೆ ಲಿಮಿಟ್ಸ್ ಅಂತ ಏನ್ ಬಂದಿದೆ, ಅಲ್ಲಿ ಡಿಫರೆನ್ಸಿಯೇಷನ್ ಅಥವಾ ಡಿಫರೆನ್ಷಿಯಬಿಲಿಟಿ ಅಂತ ಏನ್ ಹೇಳಿದೀವಿ, ಅಲ್ಲಿ ನಿಮಗೆ ಡಿಫರೆನ್ಶಿಯೇಟ್ ದ ಒನ್ ಆಫ್ ದಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಅಂತ ಅಲ್ಲೆಲ್ಲ ಕೆಲವನ್ನ ಸಿಂಪಲ್ ಆಗಿ ಹೇಳಿದ್ದಾರೆ. ಮಿಕ್ಕಿದ್ದನ್ನ ಆಸ್ ಇಟ್ ಈಸ್ ಬರ್ದಿದ್ದೀವಿ. ಬಟ್ ಇಲ್ಲಿ ಹಾಗಂತಂದು ಉಳಿದಿರೋದನ್ನ ಇಲ್ಲಿ ಸೆಕೆಂಡ್ PUC ಸಿಲೆಬಸ್ ಅಲ್ಲಿ ಏನು ಕಂಟಿನ್ಯೂ ಮಾಡಿಲ್ಲ. ಸೊ ಹಾಗಾಗಿ ನಾವು ಆ ಫಂಕ್ಷನ್ಸ್ ಏನ್ ಬರ್ತವೆ ಡಿಫರೆನ್ಸಿಯೇಷನ್ ಫಂಕ್ಷನ್ ಅವನ್ನೆಲ್ಲ ಮೇನ್ ಪಾಯಿಂಟ್ ಲೀಸ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಲೀಸ್ಟ್ ಆಗಿ ಕನ್ಸಿಡರ್ ಮಾಡಿ ರಿಮೈನಿಂಗ್ ಡಿಫರೆನ್ಸಿಯೇಷನ್ ಸ್ಟಾರ್ಟ್ ಮಾಡಿದಾಗಲಿಂದ ಏನೇನ್ ಬೇಕಾಗುತ್ತೆ, ನಾವು ಯಾವ ತರ ಮಾಡ್ತೀವಿ, ಅವನ್ನೆಲ್ಲ ನಾವು 1 by 1 ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಈಗ ರಿಮೆಂಬರಿಂಗ್ ಪಾಯಿಂಟ್ಸ್. ಸೊ ಮೊದಲನೇ ಪಾಯಿಂಟ್ ರಿಮೆಂಬರಿಂಗ್ ಪಾಯಿಂಟ್ಸ್ ಯಾವ್ದ್ರಲ್ಲಿ ಡಿಫರೆನ್ಷಿಯಬಿಲಿಟಿನಲ್ಲಿ ಅಥವಾ ಡಿಫರೆನ್ಸಿಯೇಷನ್ ಅಂತಲೂ ಹೇಳ್ತಾರೆ. ಇನ್ನೊಂದು ಡಿಫರೆನ್ಷಿಯಬಿಲಿಟಿ ಆರ್ ಡಿಫರೆನ್ಸಿಯೇಷನ್ ಅಂತಲೂ ಹೇಳ್ತೀವಿ. ಸೊ ಹಾಗಾದ್ರೆ ರಿಮೆಂಬರಿಂಗ್ ಪಾಯಿಂಟ್ಸ್ ಏನಿದೆ ರಿಮೆಂಬರಿಂಗ್ ಪಾಯಿಂಟ್ಸ್ ಈ ಡಿಫರೆನ್ಸಿಯೇಷನ್ ಆಗಿ ಅಂತ ತಗೊಂಡ್ರೆ 1 by 1 ನಾವು ಸ್ಟಾರ್ಟಿಂಗ್ ಹೇಳ್ಕೊಂಡು ಹೋಗ್ತೀವಿ. ದ ಫಸ್ಟ್ ಒನ್ ಈಸ್ ಸೈನ್ ಎಕ್ಸ್ ಅಂದ್ರೆ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನು ಅಂತ ಇದನ್ನ ನಾವು ಫಸ್ಟ್ PUC ಕ್ಯಾಲ್ಕುಲಸ್ ನಲ್ಲಿ ಫೈಂಡ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಅಂತ ನಾವು ಮಾಡಿದೀವಿ. ಆ ಬೇಸಿಕ್ಸ್ ಮೇಲೆ ನಾವು ಇದೆಲ್ಲ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಕಾಸ್ ಎಕ್ಸ್ ಅಂತ ಬಂದಿದೆ. ಎರಡನೇದು dx ಆಫ್ ಕಾಸ್ ಎಕ್ಸ್ ಅಂತ ಇದ್ರೆ ಇಟ್ ಈಸ್ ಮೈನಸ್ ಸೈನ್ ಎಕ್ಸ್ ಅಂತ. ಸೊ ಥರ್ಡ್ ಒನ್ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್. ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಅಂದ್ರೆ ಇಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ನಾಲ್ಕನೇದು
ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್. ಡೆರಿವೇಟಿವ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್. ಐದನೇದು ಡಿ ಬೈ ಡಿ ಎಕ್ಸ್ ಆಫ್ ಕೊಸೆಕೆಂಡ್ ಎಕ್ಸ್. ಕೊಸೆಕೆಂಡ್ ಎಕ್ಸ್ ಅಂದ್ರೆ ಮೈನಸ್ ಕೊಸೆಕೆಂಡ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಸೊ ಸಿಕ್ಸ್ತ್ ಒನ್ ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಡ್ ಎಕ್ಸ್. ಸೊ ಸೀಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ನೋಡಿ, ಈ ತರ 6 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ನ ಡೆರಿವೇಟಿವ್ ಈ ತರ 1 by 1 ಹೇಳ್ತಾ ಹೋಗ್ತೀವಿ. ಓಕೆ, ಅಂದ್ರೆ ಡೆರಿವೇಟಿವ್ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್, ಡೆರಿವೇಟಿವ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್, ಡೆರಿವೇಟಿವ್ ಟ್ಯಾನ್ ಎಕ್ಸ್ ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಡೆರಿವೇಟಿವ್ ಕಾಟ್ ಎಕ್ಸ್ ಅಂದ್ರೆ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್, ಡೆರಿವೇಟಿವ್ ಕೊಸೆಕೆಂಡ್ ಎಕ್ಸ್ ಅಂದ್ರೆ ಮೈನಸ್ ಕೊಸೆಕೆಂಡ್ ಎಕ್ಸ್ ಇಂಟು ಕಾಟ್ ಎಕ್ಸ್, ಡೆರಿವೇಟಿವ್ ಸೀಕೆಂಡ್ ಎಕ್ಸ್ ಅಂದ್ರೆ ಸೀಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಇವನ್ನೆಲ್ಲಾನು ಫಸ್ಟ್ ಇಯರ್ ಕ್ಯಾಲ್ಕುಲಸ್ ಡಿಫರೆನ್ಸಿಯೇಷನ್ ಏನ್ ಬರುತ್ತೆ ಅಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಮೇಲೆ ಅಂತ ಮಾಡಬೇಕು. ಆದ್ರೆ ಅಲ್ಲಿ 1-2 ಮಾಡಿರ್ತೀವಿ ಸೈನ್ ಕಾಸು, ರಿಮೈನಿಂಗ್ ಆಸ್ ಇಟ್ ಈಸ್ ಅಂತಂದು ಅಂದ್ಕೊಂಡು ಫಾರ್ಮುಲಾದಲ್ಲಿ ಹೇಳ್ಬಿಡ್ತೀವಿ. ಇಲ್ಲೂ ಅದನ್ನ ನಾವೆಲ್ಲ ಪ್ರೂಫ್ ಎಲ್ಲ ಬೈ ಫಸ್ಟ್ ಪ್ರಿನ್ಸಿಪಲ್ ಪ್ರಕಾರ ಮಾಡಕ್ ಹೋಗಲ್ಲ. ಈ ಜಸ್ಟ್ ಈ ಡೆರಿವೇಟಿವ್ಸ್ ನ ಕೇಳಿದಾಗ ನಿಮ್ಗೆ ಮಾಡೋದು ಹೇಗೆ ಅನ್ನೋದು ಎಲ್ಲ ಗೊತ್ತಿರಲಿ, ಅದನ್ನ ಇಲ್ಲಿ ಹೇಳಿದ್ದೀನಿ, ನೀಟಾಗಿ ನೋಡ್ಬೇಕು. ಸೊ ಡಿಯರ್ ಸ್ಟೂಡೆಂಟ್ಸ್, ಈಗ ಈ ಡೆರಿವೇಟಿವ್ ಆಫ್ 6 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಆಯಿತು. ಸೊ ಅದೇ ತರ ಇಲ್ಲಿ ಮೆಥಡ್ ಅಲ್ಲಿ ಕಾಂಪೋಸಿಟ್ ಫಂಕ್ಷನ್ ಮೇಲೆ ಡೆರಿವೇಟಿವ್ ಬರುತ್ತೆ. ಆದ್ರೂ ಆ ಫಾರ್ಮುಲಾನ ನಾನು ಇಲ್ಲಿ ಫ್ರೇಮ್ ಮಾಡ್ತೀನಿ. ಫಸ್ಟ್ ಅಲ್ಲಿ ಈ ಫಾರ್ಮುಲಾದಲ್ಲಿ ಸೇರಿಸ್ತೀನಿ. ಏನು ಇದು 6 ಆಯ್ತು, 7 7th ಒನ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಗೆ ಕಾಸ್ ಎಕ್ಸ್. ಅಕಸ್ಮಾತ್ ಡೆರಿವೇಟಿವ್ ಸೈನ್ ಎ ಎಕ್ಸ್ ಅಂತ ಇದ್ರೆ ಎ ಇಂಟು ಕಾಸ್ ಎಕ್ಸ್. ಜಸ್ಟ್ ನಿಮ್ಗೆ ಗೊತ್ತಾಗಲಿ ಅಂತ ಇಲ್ಲ, ಜಸ್ಟ್ ಕಂಪ್ಯಾರಿಸನ್ ಅಲ್ಲಿ ಬರೀತಿದ್ದೀನಿ. ಈ ಮೆಥಡ್ ಕಾಂಪೋಸಿಟ್ ಫಂಕ್ಷನ್ ಮೇಲೆ ಹೇಳ್ತೀವಿ ಮುಂದೆ ಮೆಥಡ್ ಡಿಫರೆನ್ಸಿಯೇಷನ್ ಅಲ್ಲಿ. ಬಟ್ ಬಿಫೋರ್ ದಟ್ ವಿ ಕ್ಯಾನ್ ಲೀಸ್ಟ್ ಇಟ್, ತಪ್ಪೇನಿಲ್ಲ. ಈ ಕಾಂಪೋಸಿಟ್ ಫಂಕ್ಷನ್ ಅಲ್ಲಿ ಸೈನ್ ಎ ಎಕ್ಸ್ ಬದಲಾಗಿ ಸೈನ್ ಎಕ್ಸ್ ಅಂದ್ರೆ ಡೆರಿವೇಟಿವ್ ಕಾಸ್ ಎಕ್ಸ್, ಸೈನ್ ಎ ಎಕ್ಸ್ ಅಂದ್ರೆ ಎ ಕಾಸ್ ಎಕ್ಸ್ ಗೊತ್ತಿರಲಿ, ಕಂಪ್ಯಾರಿಸನ್ ಅಲ್ಲಿ ತಿಳ್ಕೊಳ್ಳಿ ಅಂತ ಇಲ್ಲೇ ಲೀಸ್ಟ್ ಮಾಡ್ತಾ ಇದ್ದೀನಿ. ಸೊ ದೆನ್ 8th ಒನ್ derivative of cos ax. cos ax ಏನು derivative cos x ಅಂದ್ರೆ minus sin x. So cos ax ಗೆ so it is minus a sin ax. So then 9th one derivative of tan ax. derivative of tan ax ಅಂದ್ರೆ a into secant square ax. 10th derivative of tan like cot ax. It means minus a cosecant square ax. cosecant square ax. Unknown derivative of d by dx of cosecant ax. cosecant x ಗೆ minus cosecant x into cot x. cosecant ax ಇದ್ರೆ minus a cosecant ax into cot x. So 12 d by dx of secant ax ಅಂತ ಇದೆ ನೋಡಿ. secant x ಗೆ secant x into tan x, secant ax ಗೆ it can written as a into secant ax into tan ax. So this is ax like this ನೋಡಿ. ಇದೊಂದಾರು ಅಂದ್ರೆ a ಅಂದ್ರೆ ಇಟ್ ಇಸ್ ಒನ್ ಆಫ್ ದಿ ಕಾನ್ಸ್ಟೆಂಟ್ ಅಂತ. ಕಾನ್ಸ್ಟೆಂಟ್ ಬಂದಾಗ ಇದು ಯಾವ ತರ ಬರೀತೀವಿ ಅಂತ ಇದು ವ್ಯಾಲ್ಯೂಸ್, ಇದು ಕಾಂಪೋಸಿಟ್ ಫಂಕ್ಷನ್ ಮೇಲೆ ಬರುತ್ತೆ ಡಿಫರೆನ್ಸಿಯೇಷನ್ ಗೆ. ಬಿಫೋರ್ ದಟ್ ಇವೆಲ್ಲ ಪಾಯಿಂಟ್ಸ್ ನಮಗೆ ಫಾರ್ಮುಲಾ ಇರೋದ್ರಿಂದ ಬಿಫೋರ್ ಯು ಸ್ಟಾರ್ಟ್ ದಿ ಡಿಫರೆನ್ಸಿಯೇಷನ್ ಇವನ್ನೆಲ್ಲ ನಾನು ಲೀಸ್ಟ್ ಮಾಡಿ ನಿಮಗೆ ಚೆನ್ನಾಗಿ ಜ್ಞಾಪಕ ಇರಲಿ ಅನ್ನೋ ಒಂದೇ ಒಂದು ವಿಚಾರಕ್ಕೋಸ್ಕರ. ಸೊ ಯು ಕ್ಯಾನ್ ರೈಟ್ ಆನ್ ಆಲ್ ದೀಸ್ ಥಿಂಗ್ಸ್. ಇವನ್ನೆಲ್ಲ 1 by 1 ನಿಮಗೆ ಮೆಥಡ್ ಅಲ್ಲಿ ಹೇಳ್ಕೊಂಡು ಹೋಗಿದ್ದೀನಿ. ಸೊ ಜಸ್ಟ್ ನೋಡ್ಬೋದು. ಓಕೆ, ಇಷ್ಟಾದ್ಮೇಲೆ
ಇಷ್ಟೆಲ್ಲ ಆದ್ಮೇಲೆ ಈ 6 6 ಆದ್ಮೇಲೆ ನೆಕ್ಸ್ಟ್ 13ನೇ 13th ಒನ್. ಸೊ 13th ಒನ್ ಯಾವ ತರ ಇರುತ್ತೆ ಅಂತ ಅಂದ್ರೆ, ಸೊ 13th ಒನ್ ಕ್ಯಾನ್ ಬಿ ರಿಟನ್ ಆಸ್, ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ e to the power of x. e to the power of x ಗೆ ಡೆರಿವೇಟಿವ್ e to the power of x as it is. So then 14th one d by dx of e to the power of ax. e to the power of ax ಗೆ ಡೆರಿವೇಟಿವ್ a into e to the power of ax. 15th one d by dx of a to the power of x. a to the power of x ಡೆರಿವೇಟಿವ್ a to the power of x into log a. ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಗಳು. ಹಾಗಾಗಿ ನೀವು ನೀಟಾಗಿ ಇವನ್ನೆಲ್ಲ ಕ್ಲೀನಾಗಿ ತಿಳ್ಕೋಬೇಕು ಮತ್ತೆ ಜ್ಞಾಪಕಿಟ್ಕೋಬೇಕು. ಇವೆಲ್ಲ ಫಂಕ್ಷನ್ಸ್ಗಳು ನಿಮಗೆ ಡೆರಿವೇಟಿವ್ಸ್ ಜ್ಞಾಪಕ ಬಂದ್ರೆ ಮಾತ್ರ ವಿ ಆರ್ ಗೋಯಿಂಗ್ ಟು ಅಪ್ಲೈ ಒನ್ ಆಫ್ ದಿ ಡಿಫರೆನ್ಸಿಯೇಷನ್ ರೂಲ್. ಅವೆಲ್ಲ ರೂಲ್ಸ್ಗಳು ಏನ್ ಬರ್ತವೆ ಅವನ್ನ ಅಪ್ಲೈ ಮಾಡಬಹುದು. ಅದರ್ವೈಸ್ ಇಟ್ ಇಸ್ ವೆರಿ ಇಂಪಾಸಿಬಲ್ ಟು ಸಕ್ಸಸ್ ಇನ್ ಡಿಫರೆನ್ಸಿಯೇಷನ್. ಫಸ್ಟ್ ದ ಬೇಸಿಕ್ ಕಾನ್ಸೆಪ್ಟ್ ಇವೆಲ್ಲ ಏನು ಈ ಡಿಫರೆನ್ಸಿಯೇಷನ್ ಹೇಳ್ಬೇಕು ಅಂದ್ರೆ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಆಗಿರ್ತವೆ. ಇವೆಲ್ಲ ಚೆನ್ನಾಗಿ ಜ್ಞಾಪಕಿಟ್ಕೋಬೇಕು. ಅದಕ್ಕೋಸ್ಕರ ನಾನು ಲೀಸ್ಟ್ ಮಾಡಿಸ್ತಾ ಇದ್ದೀನಿ. ಸೊ 15ನೇದು ಡೆರಿವೇಟಿವ್ ಆಫ್ log x ಡಿ ಬೈ ಡಿ ಎಕ್ಸ್ ಆಫ್ log x. ಡೆರಿವೇಟಿವ್ ಆಫ್ log x ಅಂದ್ರೆ 1 by x ಅಂತ. ಡೆರಿವೇಟಿವ್ ಆಫ್ log x ಇಸ್ 1 by x ಅಂತ. ಸೊ ಈ ತರ 16. ಸೊ ಈಗ 1 by 1 16 ಆಯ್ತು. ನೆಕ್ಸ್ಟ್ ಯಾವ ಪಾಯಿಂಟ್ಸ್ ಅಲ್ಲಿ ಹೇಳೋಣ ಅಂದ್ರೆ ಇನ್ವರ್ಸ್ ಡಿಫರೆಂಟ್ ಫಂಕ್ಷನ್ಸ್ ಅನ್ನ ಲೀಸ್ಟ್ ಮಾಡ್ತಾ ಹೋಗೋದು. 17 ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಇದನ್ನು ಇನ್ವರ್ಸ್ ಫಂಕ್ಷನ್ ಬಂದಾಗ ಡಿಫರೆನ್ಷಿಯೇಷನ್ ಬರುತ್ತೆ ಅಲ್ಲಿ ಹೇಳ್ತೀವಿ. ಬಟ್ ಬಿಫೋರ್ ದಟ್ ಆಲ್ ದಿಸ್ ವಿ ಕ್ಯಾನ್ ರೀಕಾಲಿಂಗ್ ಅಂಡ್ ರಿಮೆಂಬರಿಂಗ್ ದಿ ಸಿಚುಯೇಷನ್. ಇವನ್ನೆಲ್ಲ ಸಿಚುಯೇಷನ್ ಬಂದಾಗ ಜ್ಞಾಪಕಬೇಕು. ಅದಕ್ಕೋಸ್ಕರ ಹೇಳ್ತೀವಿ 1 by root of 1 minus x square. 18ನೇದು 18th one d by dx of cos inverse of x. cos inverse of x ಗೆ minus 1 by root 1 minus x square. So then what about 19th one d by dx of tan inverse of x. So tan inverse of x is 1 by 1 plus x square. So then 20th d by dx of cot inverse of x. ಸೊ cot inverse of x ಗೆ minus 1 by 1 plus x square. ನೋಡಿ, ಇವೆಲ್ಲ ಎರಡೆರಡು ಒಂದೊಂದರ ಗ್ರೂಪ್. ಈ sin inverse of x ಗೆ ಪ್ಲಸ್ ಇರುತ್ತೆ, ಇದಕ್ಕೆ ಮೈನಸ್ ಇರುತ್ತೆ. ಈ tan inverse ಗೆ ಬೋತ್ ಸಿಚುಯೇಷನ್ ಸೇಮ್. tan inverse ಗೆ ಪ್ಲಸ್, cot inverse ಗೆ ಮೈನಸ್. ಸೊ ಈ ತರ ಸಿಚುಯೇಷನ್ಸ್ ಅಲ್ಲಿ ಇರುತ್ತೆ. ಸೊ ಇಷ್ಟಾದ ನಂತರ ನೆಕ್ಸ್ಟ್ ನೋಡಿ, ಓಕೆ 21 ಯಾವುದು tan inverse ಆಯ್ತು, cot inverse ಆಯ್ತು. cosecant inverse of x d by dx of cosecant inverse of x. cosecant inverse of x ಗೆ 1 by root of x into 1 minus x square ಅಥವಾ x square minus 1. ಸಾರಿ, so it is minus 1 by x square minus 1. So then 22 d by dx of secant inverse of x is equal to 1 by x into root x square minus 1. So these are totally 22 formulas are most important. ಈ ಡಿಫರೆನ್ಸಿಯೇಷನ್ ನೀವೇನಾದ್ರೂ ಇಲ್ಲಿ ಮಾಡಬೇಕು ಅಂತಂದ್ರೆ ಈ 22 ಫಾರ್ಮುಲಾಗಳು ನಿಮಗೆ ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ಈ ರೂಲ್ಸ್ ಗಳನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಹೋಗಬಹುದು. These one of the 22 important formulas we can remembering all these things. Okay, one by one. Okay, next. Okay. Next one, methods of derivative. ಈ ಡೆರಿವೇಟಿವ್ ನ ಕೆಲವು ಮೆಥಡ್ಗಳು ಬರ್ತವೆ. ಅವು ಯಾವ್ಯಾವು ಅಂತ
ಒನ್ ಬೈ ಒನ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಇವಂತದ್ದು ನೋಡಿ. ನಾನು ಇಲ್ಲಿ ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಫಸ್ಟ್ ಇಯರ್ ನಲ್ಲಿ ಡೆರಿವೇಟಿವ್ ಕ್ಯಾಲ್ಕುಲಸ್ ಅಂದ್ರೆ ಲಿಮಿಟ್ಸ್ ಮತ್ತೆ ಡಿಫ್ರೆನ್ಸಿಯೇಷನ್ ಎಷ್ಟು ಕೇಳಿದಾರೋ ಎಷ್ಟು ಬಿಟ್ಟಿದಾರೋ ದಟ್ ಇಸ್ ಸೆಕೆಂಡರಿ. ಬಟ್ ಹಿಯರ್ ಸೊ one of the points is most important for second PU syllabus. ಸೆಕೆಂಡ್ PU ಸಿಲೆಬಸ್ಗೆ ಇಲ್ಲಿ ಇವು ಇಷ್ಟು ಬಾರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇವನ್ನೆಲ್ಲ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಇವೆಲ್ಲ ಮೆಥಡ್ ಆಲ್ರೆಡಿ ಫಸ್ಟ್ ಇಯರ್ ನ ಬಂದಿದ್ದಾವೆ. ಓಕೆ, ಹಾಗಾಗಿ ಇಲ್ಲಿ ವೈ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮಥಿಂಗ್ ಅಂದ್ರೆ ಅಲ್ಲಿ ಸುಮ್ಮನೆ ಸಿಂಪಲ್ ಆಗಿ ಹೇಳಿರ್ತಾರೆ, ಎಕ್ಸಾಮ್ ಹತ್ರಕ್ಕೆ ಬಂದಿರುತ್ತೆ, ನಿಮಗೆ ಜ್ಞಾಪಕ ಇರುತ್ತೋ ಬಿಡುತ್ತೋ. ಇವನ್ನ ಪಾಯಿಂಟ್ ಟು ಪಾಯಿಂಟ್ ಮೆಥಡ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಕ್ಲೀನ್ ಆಗಿ ಕೇಳ್ತಾ ಹೋಗಿ ಅವು ಆಸ್ ಇಟ್ ಈಸ್ ನಿಮಗೆ ಪ್ರಾಬ್ಲಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಅವು ಈಸಿ ಆಗುತ್ತೆ. ಓಕೆ, ಇಲ್ಲಿ ಕ್ಯಾಲ್ಕುಲಸ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂದ್ರೆ ಫಸ್ಟ್ ಇಯರ್ ಸೇರಿಸ್ಕೊಂಡಾಗೆ ನಾನು ತಗೊಂಡು ಹೋಗ್ತೀನಿ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ. ಯಾಕಂದ್ರೆ ಅಲ್ಲಿ ಫಸ್ಟ್ ಇಯರ್ ಡೆರಿವೇಟಿವ್ ಕಾನ್ಸ್ಟೆಂಟ್ ಆಗಿದೆ, ಡೆರಿವೇಟಿವ್ ಎಕ್ಸ್ ಟು ದಿ ಪವರ್ ಎನ್ ಆಗಿದೆ. ಸೊ ಅಂಡ್ ಆಲ್ಸೋ ರಿಮೈನಿಂಗ್ ಒನ್ ಆಫ್ ದಿ ಸಮ್ ರೂಲ್, ಡಿಫರೆನ್ಸ್ ರೂಲ್, ಪ್ರಾಡಕ್ಟ್ ರೂಲ್, ಕೋಶನ್ ರೂಲ್ ಎಲ್ಲ ಹೋಗಿದೆ. ಬಟ್ ಅದನ್ನೆಲ್ಲ ಒನ್ಸ್ ಅಗೇನ್ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಗಳನ್ನೆಲ್ಲ ಹೇಳ್ಕೊಂಡು ಆ ಮೆಥಡ್ ಗಳನ್ನ ನಾನು ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ಇವನ್ನೆಲ್ಲ ಒನ್ ಬೈ ಒನ್ ಜಸ್ಟ್ ಫಾಲೋ ಅಪ್ ಮಾಡಿ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಈ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮೆಥಡ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ಮೆಥಡ್ಸ್ ಆಫ್ ಡೆರಿವೇಟಿವ್ಸ್ ತಗೊಂಡಾಗ ಮೊದಲನೇದು ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಅಂತ ಅಂದ್ರೆ ಸಿ ಕಾನ್ಸ್ಟೆಂಟ್. ಸಿ ಅಂದ್ರೆ ಸಿ ಇಸ್ ಕಾನ್ಸ್ಟೆಂಟ್. ಸಿ ಅಂದ್ರೆ ಏನಂದ್ರೆ ಕಾನ್ಸ್ಟೆಂಟ್. ಡೆರಿವೇಟಿವ್ ಕಾನ್ಸ್ಟೆಂಟ್ ಇಸ್ 0. ಯಾವುದೇ ನಂಬರ್ ಬರಲಿ, ಯಾವುದೇ ಡೆರಿವೇಟಿವ್ ಬರಲಿ, ಅದರ ಕಾನ್ಸ್ಟೆಂಟ್ ಅಂದ್ರೆ ಅದರ ಡೆರಿವೇಟಿವ್ ಯಾವುದೇ ಕಾನ್ಸ್ಟೆಂಟ್ ನಂಬರ್ ಬರಲಿ ಅದರ ಡೆರಿವೇಟಿವ್ ಏನಾಗಿರುತ್ತೆ 0 ಆಗುತ್ತೆ. ಎಕ್ಸಾಂಪಲ್ ತಗೊಳ್ತೀವಿ ನೋಡಿ. ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ 2 ಡೆರಿವೇಟಿವ್ 2 ಸಿಂಗಲ್ ಆಗಿ ಬಂತು ಅಂದ್ರೆ ಅದರ ವ್ಯಾಲ್ಯೂ 0. ಸೊ ಅಥವಾ ಡೆರಿವೇಟಿವ್ ಆಫ್ 10 is 0. ಅಥವಾ ಡೆರಿವೇಟಿವ್ ಆಫ್ -9 0. ಅಥವಾ ಡಿ ಬೈ ಡಿ ಎಕ್ಸ್ ಆಫ್ -1/3 0 ಲೈಕ್ ದಿಸ್. ಇದು ಯಾವುದೇ ಫಂಕ್ಷನ್ಸ್ ಬಂದ್ರು ಕಾನ್ಸ್ಟೆಂಟ್, ಸೊ ಅದರ ಡೆರಿವೇಟಿವ್ ಏನಾಗುತ್ತೆ ಅಂದ್ರೆ ಇಂಡಿವಿಜುವಲ್ ತಗೊಂಡಾಗ 0 ಆಗುತ್ತೆ. ಅದಕ್ಕೆ ಇದು ಒಂದು ಫಾರ್ಮುಲಾ, ಅದಕ್ಕೆ ಸಂಬಂಧಪಟ್ಟಂತೆ ಇವು ಫಾರ್ಮುಲಾ. ಇದು 1 ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಇಲ್ಲಿ ಎರಡನೇದು ಒಂದು ಫಾರ್ಮುಲಾ ತರ. ಡೆರಿವೇಟಿವ್ ಆಫ್ x to the power of n is equal to n into x to the power of n minus 1. This is also one of the most important formula. The one of the algebraic terms in one of the given problem, if there exists an algebraic term, so such type of one of the algebraic terms can be derivative. So depend upon in this formula. Algebraic functions derivative ನಾವು ಡಿಫರೆನ್ಸಿಯೇಷನ್ ಮಾಡಬೇಕು ಅಂದ್ರೆ ಈ ಫಾರ್ಮುಲಾ ಮೇಲೆ ಹೇಳ್ತೀವಿ. where n is a rational number, where n is a rational number. Rational number. n is a rational number ಅಂದ್ರೆ ಅದು ನ್ಯಾಚುರಲ್ ಆಗ್ಬೋದು, ಇಂಟಿಜರ್ ಆಗ್ಬೋದು, ನೆಗೆಟಿವ್ ಇಂಟಿಜರ್ ಆಗ್ಬೋದು, ಅಥವಾ ರ್ಯಾಷನಲ್ ನಂಬರ್ ಆಗ್ಬೋದು. ಇದೆಲ್ಲ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಅನ್ನ ನಾನು ತಗೊಳ್ತೀನಿ. ಫಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇದು ಮೇನ್ ಇಂಪಾರ್ಟೆಂಟ್ ನಿಮ್ಗೆ. ಯಾಕೆಂದ್ರೆ ಸಿಂಪಲ್ ಡೆರಿವೇಟಿವ್ ಎಕ್ಸ್ ಹೆಂಗ್ ಬರುತ್ತೆ ಇದು ಅಂತ ನೀವು ಅಂದ್ಕೋಬಹುದು. ಡೆರಿವೇಟಿವ್ ಎಕ್ಸ್ ಫಸ್ಟ್ ಎಕ್ಸಾಂಪಲ್ ಇದನ್ನು ನಾನು ಈ ತರ ತಗೊಳ್ತೀನಿ ನೋಡಿ. ಜಸ್ಟ್ ಕಂಪೇರ್ ಎಕ್ಸ್ ಅಂದ್ರೆ ಈ ಪವರ್ ಅಲ್ಲಿ 1 ಇದೆ ಅಂತ ಅರ್ಥ. ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ n ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 1 ಏನಿರುತ್ತೆ 1 into x to the power of 1 minus 1. That means what? 1 into x to the power of 1 minus 1 is 0. So that is 1 into anything to the power of 0 is 1. So therefore it is 1. ಅಂದ್ರೆ ಡೆರಿವೇಟಿವ್ x ಅಂತಂದ್ರೆ ಅದರ ವ್ಯಾಲ್ಯೂ 1 ಬರುತ್ತೆ. ಅಂದ್ರೆ ಅದನ್ನೆಲ್ಲ ಮಾಡ್ತಾ ಕುತ್ಕೊಳ್ಳೋದು. ಅದು ಯಾಕೆ ಬಂತು ಈಗ ನೋಡಿರ್ತೀವಿ. ಎಲ್ಲರೂ ನಿಮ್ಗೆ ಇಂಡಿವಿಜುವಲ್ ಆಗಿ ಪ್ರಾಬ್ಲಮ್ ಅಲ್ಲಿ ದೇರ್ ವಿಲ್ ಬಿ ಎಕ್ಸಿಸ್ಟ್ ಸಚ್ ಒನ್ ಆಫ್ ದಿ ಡೆರಿವೇಟಿವ್ ಎಕ್ಸ್ ಅಂದ್ರೆ ಡೈರೆಕ್ಟ್ಲಿ ಇಟ್ ಕ್ಯಾನ್ ರಿಟರ್ನ್ as it is +1 ಅಂತ ಬರೀತೀವಿ. ಸೊ ದಿಸ್ ಇಸ್ ಫಸ್ಟ್ ಒನ್. ಸೊ ದೆನ್ ಒನ್ ಆಫ್ ದಿ ಸೆಕೆಂಡ್ ಒನ್ derivative of x square. What about derivative of x square? Look here. N is nothing but 2. That is 2 into x to the power of 2 minus 1. That is 2 into x is nothing but what? 2x. Derivative of x square is 2x. Like this. So, ಈ ತರ
ನಂಬರ್ ಆಫ್ ಪ್ರಾಬ್ಲಮ್ಸ್ ಅನ್ನ ನಾವು ಮಾಡಬಹುದು. ಎರಡಾಯ್ತು. ಮೂರನೇದು, ಸೊ ಥರ್ಡ್ ಒನ್ ಏನು, ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಅಂತ. ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಏನಾಗುತ್ತೆ? ಸೊ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದ್ರೆ ಏನು, ಎಕ್ಸ್ ಟು ದಿ ಪವರ್ ಆಫ್ 1/2 ಅಂತ. ಓಕೆ, ಎನ್ ಅಂದ್ರೆ ಎಷ್ಟಿದೆ, 1/2 ಈ ಫಾರ್ಮುಲಾ ಪ್ರಕಾರ. ಸೊ ದಟ್ ಮೀನ್ಸ್ ವಾಟ್, ಇಟ್ ಈಸ್ 1/2 into x to the power of 1/2 minus 1. It is 1/2 of x, 2 LCM ಆದರೆ 1 minus 2, that is 1/2 of x to the power of minus 1/2. 1/2 into x to the power of 1/2, because minus 1 ಇದೆ, ಡಿನಾಮಿನೇಟರ್ ಬಂದ್ರೆ ಪ್ಲಸ್ ಆಗುತ್ತೆ. That is 1 by ಏನಾಗುತ್ತೆ 2 into root x. ಅಂದ್ರೆ ಡೆರಿವೇಟಿವ್ ಆಫ್ ರೂಟ್ x ಅಂದ್ರೆ ಏನಂತ ಬರೀಬಹುದು, is nothing but 1/2 root x ಅಂತ ಬರೀಬಹುದು. ಸೊ ಈ ತರ ನಂಬರ್ ಆಫ್ ಎಕ್ಸಾಂಪಲ್ಸ್ ಇದನ್ನ ಮಾಡಬಹುದು. ಈ ಯಾವುದೇ ಆಲ್ಜಿಬ್ರಾಯಿಕ್ ಫಂಕ್ಷನ್ ಬಂದಾಗ ಅದರ ಡೆರಿವೇಟಿವ್ ಯಾರು ಮಾಡೋದು ಅಂದ್ರೆ ಈ ಫಾರ್ಮುಲಾ ಮೇಲೆ. ಸೊ ಹಾಗಾಗಿ ಈ ತರ ಯಾವುದೇ ಪ್ರಾಬ್ಲಮ್ಗಳು ಬಂದ್ರು ನೀವು ನೀಟಾಗಿ ಮಾಡಕ್ ಬಂದ್ರೆ ಇದು ಈಸಿ ಆಗುತ್ತೆ. ಓಕೆ, ಸೊ ನೋಡ್ರಿ, ಈಗ ಮೂರನೇದು, ಥರ್ಡ್ ಒನ್, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್. ಥರ್ಡ್ ಒನ್, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್. ಏನಾಗುತ್ತೆ, ದ ಕಾನ್ಸ್ಟೆಂಟ್ ಈಸ್ ಔಟ್ಸೈಡ್ ಅಂಡ್ ಆಲ್ಸೋ ಡೆರಿವೇಟಿವ್ ಆಫ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ರೂಲ್. ಇದು ಸಮೇತ ಒಂದು ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಡೆರಿವೇಟಿವ್ ನಲ್ಲಿ ಇದೊಂದು ಇಂಪಾರ್ಟೆಂಟ್ ರೂಲ್. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಅನ್ನ ತಗೊಂಡ್ರೆ ಈಗ ಗೊತ್ತಾಗುತ್ತೆ. ಡೆರಿವೇಟಿವ್ ಆಫ್ ಡಿ ಬೈ ಡಿ ಎಕ್ಸ್ ಮೊದಲೆಲ್ಲ ಡೆರಿವೇಟಿವ್ ಆಫ್ 2x ಕ್ಯೂಬ್. ಡೆರಿವೇಟಿವ್ ಆಫ್ 2x ಕ್ಯೂಬ್. 2 ಅಂದ್ರೆ ಕಾನ್ಸ್ಟೆಂಟ್, x ಕ್ಯೂಬ್ ಅಂದ್ರೆ ದ ಫಂಕ್ಷನ್. 2 ಹೊರಗಡೆ ಡಿ ಬೈ ಡಿ ಎಕ್ಸ್ ಆಫ್ ಇಟ್ ಈಸ್ x ಕ್ಯೂಬ್. ಎಕ್ಸ್ ಕ್ಯೂಬ್ ಗೆ ಈಗ ಫಾರ್ಮುಲಾ ಹೇಳಿದೆ ನೋಡಿ, ಏನಂತ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂತ ಏನ್ ಹೇಳಿದ್ವಿ, ಎರಡನೇದು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಒಂದ್ ಸೆಕೆಂಡ್ ಅದೇ ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇದು ನಥಿಂಗ್ ಬಟ್ 2 into 3 of x to the power of 3 minus 1, 3 to the 6 into 6x square. ಅಂದ್ರೆ 2x ಕ್ಯೂಬ್ ಗೆ ಡೆರಿವೇಟಿವ್ ಏನಾಗುತ್ತೆ, 6x square. ಸೊ ಈ ತರ ನಾವು ಇದನ್ನ ಡಿಫರೆನ್ಸಿಯೇಷನ್ ಮಾಡ್ತಾ ಹೋಗ್ತೀವಿ. ಸೊ ದ ಒನ್ ಆಫ್ ದಿ ಸೆಕೆಂಡ್ ಒನ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ 3 by root x. ಈ ತರ ಇಲ್ಲಿ 3 ಅಂದ್ರೆ ಕಾನ್ಸ್ಟೆಂಟ್, 1 by root x ಅಂದ್ರೆ ಎಫ್ ಆಫ್ ಎಕ್ಸ್. ದಟ್ ಮೀನ್ಸ್ 3 ಹೊರಗಡೆ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್. ಏನಾಗುತ್ತೆ ನೆಕ್ಸ್ಟ್, 3 into ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದ್ರೆ ಇಟ್ ಇಸ್ ಎಕ್ಸ್ ಟು ದಿ ಪವರ್ ಆಫ್ 1/2. ರೂಟ್ ಎಕ್ಸ್ ಅಂದ್ರೆ ಡಿನಾಮಿನೇಟರ್ ಎಕ್ಸ್ ಟು ದಿ ಪವರ್ ಆಫ್ 1/2. ಇಟ್ ಇಸ್ 3 ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 1/2. ನ್ಯೂಮರೇಟರ್ ಹೋಗುತ್ತೆ ಅಲ್ಲಿಗೆ. ಸೊ ಇಟ್ ಇಸ್ 3 into ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 1/2 ಗೆ ಡೆರಿವೇಟಿವ್ ಏನು, once again the formula n ಅಂದ್ರೆ minus 1/2. ಅದಕ್ಕೆ ಡೆರಿವೇಟಿವ್ ಏನಾಗುತ್ತೆ, minus 1/2 x to the power of minus 1/2 minus 1 minus 1/2 minus 1 ಏನಾಗುತ್ತೆ, that is minus 3/2. 3 into minus 1/2 ಅಂದ್ರೆ minus 3/2. x to the power of 2 LCM ಮಾಡಿದ್ರೆ minus 1 minus 2 is nothing but minus 3/2 x to the power of minus 3/2. ಸೊ ಈ ತರ ಡಿ ಬೈ ಡಿ ಎಕ್ಸ್ ಆಫ್ 3 by root x ಅಂದ್ರೆ ಅದರ ಡೆರಿವೇಟಿವ್ ಇಷ್ಟು ಬರುತ್ತೆ ನೋಡಿ. ಈ ತರ ಫಾರ್ಮುಲಾ ಅಂದ್ರೆ ಸಿಂಪ್ಲಿಫಿಕೇಶನ್, ಇದೆಲ್ಲ ರ್ಯಾಷನಲ್, ರಿಯಲ್ ನಂಬರ್, ನ್ಯಾಚುರಲ್, ಇವೆಲ್ಲ ಇದು ಈ ಸಿಂಪ್ಲಿಫಿಕೇಶನ್, ಅಡಿಷನ್, ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಸೊ ಈ ತರ ಇದನ್ನು ಮಾಡ್ಕೊಳ್ಬಹುದು. ಇದು ಸಿಂಪಲ್ ಮ್ಯಾಥಮೆಟಿಕ್ಸ್ ಬಂದ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು. ಏನೇ ಬಂದ್ರು ಇವನ್ನೆಲ್ಲ ನೀಟಾಗಿ ವರ್ಕ್ ಮಾಡಲೇಬೇಕು. ಇದು ನೋಡಿ, ಯಾವ್ದು ಇಟ್ ಇಸ್ ನಾಟ್ ಆಸ್ಕಿಂಗ್ ಎನಿ ಎಕ್ಸಾಮಿನೇಷನ್ ಕ್ವಶನ್. ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳೋ ಕ್ವಶನ್ ಅಲ್ಲ. ಬಟ್ ಇದು ಬಂದ್ರೆ ನಾನು ಈಗ ಸೆಕೆಂಡ್ PUC ಸಿಲೆಬಸ್ ಏನಿದೆ ಸೊ ಅದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅದು ಬಿಟ್ರೆ ಇದೇನೋ ನೀವು ಕಲೀಲಿಲ್ಲ ಅಂದ್ರೆ ನೀವು ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟ ಆಗುತ್ತೆ. ಇದು ಆಲ್ರೆಡಿ ಫಸ್ಟ್ ಇಯರ್ ನಾಗ ಬಂದು ಹೋಗಿದೆ. ಆಮೇಲೆ ಈ ಎಕ್ಸಾಂಪಲ್ಸ್ನೆಲ್ಲ ತಗೊಳ್ಳೋದು ನಾನು ಕೇವಲ
ಫಸ್ಟ್ ಇಯರ್ ಇರೋದ್ನಲ್ಲ, ಸುಮ್ಮನೆ ಜನರಲ್ ಕಾನ್ಸೆಪ್ಟ್ ತಗೊಂಡು ಈ ಮೆಥಡ್ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಿಸ್ತಾ ಇದ್ದೀವಿ. ಸೊ ಈ ನಮ್ಮ ಕಾನ್ಸೆಪ್ಟ್ ಅಲ್ಲಿ ನೀವೇನಾದ್ರೂ ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡು ಹೋದ್ರೆ ಆಟೋಮೆಟಿಕ್ ಆಗಿ ಈಸಿ ಟು ಸಕ್ಸಸ್. ಸೆಕೆಂಡ್ ಪಿ ಯು ಸಿಲೆಬಸ್ ಸಂಬಂಧಪಟ್ಟಂತೆ ಈಸಿಯಾಗಿ ನೀವು ಸಕ್ಸಸ್ ಆಗ್ತೀರಾ, ಮಾರ್ಕ್ಸ್ ಒಳ್ಳೆ ತಗೊಳ್ತೀರಾ. ನೆಕ್ಸ್ಟ್ ಫರ್ದರ್ ಈ ಮಾರ್ಕ್ಸ್ ಈಗ ಕಮಿಂಗ್ ಎಕ್ಸಾಮ್ ತಗೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಫರ್ದರ್ ಡಿಫ್ರೆನ್ಸಿಯೇಷನ್ ಅದಕ್ಕೆಲ್ಲ ಸಂಬಂಧಪಟ್ಟಿದ್ದು ಸಿಇಟಿ JEE ಇಂಥ ವಿಚಾರದಲ್ಲಿ ಬಂದಾಗ ನೀವು ಚೆನ್ನಾಗಿ ಪಕ್ಕ ಆಗ್ತೀರಿ. ಅದಕ್ಕೋಸ್ಕರ ಇದನ್ನು ನಮ್ಮದೇ ಆದಂತ ಸ್ಟೈಲ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಈಗ ನೋಡಿ ನೆಕ್ಸ್ಟ್ ಇನ್ನೂ ಒಂದು ನಿಮ್ಗೆ ಹೇಳ್ತೀನಿ, ಮೂರನೇ ಒಂದು ಎಕ್ಸಾಂಪಲ್. d/dx ಆಫ್ 4 sin x ಅಂತ ಇದೆ. d/dx ಆಫ್ 4 sin x. 4 is constant. It is d/dx of sin x. ಸೊ ಏನಾಗುತ್ತೆ, 4 into derivative sin x ಅಂದ್ರೆ cos x. ನಾನು ನಿಮಗೆ ಫಾರ್ಮುಲಾ ಹೇಳಿದ್ದೀನಿ. ಸೊ ಆ ಟೈಪ್ ಇದನ್ನ ಹೇಳ್ಕೊಂಡು ಹೋಗ್ತೀನಿ. ಸೊ ಅದು ಬಿಟ್ಟರೆ ನಾಲ್ಕನೇದು d/dx ಆಫ್ 3/2 of cos x. 3/2 ಹೊರಗಡೆ d/dx of cos x. So in nothing but 3/2 of cos x here minus sin x. So ಈ ತರ 1/1 ಯಾವುದೇ ಬರಲಿ ಆ ಕಾನ್ಸ್ಟೆಂಟ್ ಬಂದ್ರೆ ಅದನ್ನು ಹೊರಗಡೆ ಇಡೋದು, ಡಿಫ್ರೆನ್ಸಿಯೇಷನ್ ಹೇಳ್ಕೊಂಡು ಹೋಗ್ತಾರೆ. ಸೊ ಈ ತರ ಓಕೆ. ಈಗ ನಾನು ನೆಕ್ಸ್ಟ್ ಇದು 3 ಆಯ್ತು, 4ನೇ ಮೆಥಡ್ಗೆ ನಾನು ಹೋಗ್ತೀನಿ. ಈಗ ನೋಡಿ, ಸ್ಟೂಡೆಂಟ್ಸ್, ನಾನು ಆಕ್ಚುಲಿ ಕಂಪ್ಲೀಟ್ ದಿಸ್ ವಿಡಿಯೋ ಟೋಟಲ್ ಡಿಪೆಂಡ್ ಆನ್ ಫಸ್ಟ್ PU ಕ್ಯಾಲ್ಕುಲಸ್. ಈ ವಿಡಿಯೋದಲ್ಲಿ ನಾನು ಏನ್ ಹೇಳ್ತೀನಿ, ಯಾವುದೇ ಪಾಯಿಂಟ್ಸ್ ಎಕ್ಸಾಮ್ ಅಲ್ಲಿ ಬರೋದಿಲ್ಲ, ಬಟ್ ಇದು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಸೆಕೆಂಡ್ PU ಡಿಫ್ರೆನ್ಸಿಯೇಷನ್ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಓಕೆ. ಸೊ ಹಾಗಾಗಿ ನೀಟಾಗಿ ಇದನ್ನೆಲ್ಲ 1 by 1 ನೀಟಾಗಿ ನೋಡ್ಕೊಂಡ್ರೆ 4ನೇ ಪಾಯಿಂಟ್ ಸಮ್ ರೂಲ್ ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ಇನ್ನೊಂದು ಡಿಫರೆನ್ಸ್ ರೂಲ್ ಅಂತಾನೂ ಹೇಳ್ಬೋದು. ಸಮ್ ರೂಲ್ ಅಥವಾ ಡಿಫರೆನ್ಸ್ ರೂಲ್ ಅಂತಾನೂ ಹೇಳ್ಬೋದು. ಏನಿದು ಸಮ್ ರೂಲ್ ಅಥವಾ ಡಿಫರೆನ್ಸ್ ರೂಲ್ ಅಂದ್ರೆ, ಸಮ್ ಆಫ್ ಎನಿ ಟೂ ಫಂಕ್ಷನ್ಸ್, ಡೆರಿವೇಟಿವ್ ಸಮ್ ಆಫ್ ಎನಿ ಟೂ ಫಂಕ್ಷನ್ d/dx ಆಫ್ u ಪ್ಲಸ್ ಆಫ್ v ಅಂತ ಇದ್ರೆ, ಇಲ್ಲಿ a ಅಂತ ತಗೊಳ್ಳಿ. ಡೆರಿವೇಟಿವ್ u ಪ್ಲಸ್ v ಅಂತ ಇದ್ರೆ du/dx ಪ್ಲಸ್ dv/dx. ಅಡ್ಜಸ್ಟ್ ಮಾಡ್ಕೊ. ಇದು ಸಮ್ ರೂಲ್. ಡಿಫರೆನ್ಸ್ ರೂಲ್ ಅಂದ್ರೆ d/dx ಆಫ್ u ಮೈನಸ್ v ಅಂತ ಇದ್ರೆ du/dx ಮೈನಸ್ dv/dx. ಸೊ ಈ ತರ ದಿಸ್ ಇಸ್ ಒನ್ ಆಫ್ ದಿ ಸಮ್ ರೂಲ್ ಆರ್ ಡಿಫರೆನ್ಸ್ ರೂಲ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಎಕ್ಸಾಂಪಲ್ ಮೊದಲನೇದು d/dx ಆಫ್ 2x² ಪ್ಲಸ್ 3x. ನೋಡಿ ಇದು ಎಕ್ಸಾಂಪಲ್ ಬ್ಯೂಟಿಫುಲ್ ಎಕ್ಸಾಂಪಲ್ ಆಫ್ ಸಮ್ ರೂಲ್. ಏನಿದೆ ಇಂಡಿವಿಜುವಲ್ ನೋಡಿ, d/dx ಆಫ್ 2x² ಒಂದು ಫಂಕ್ಷನ್, d/dx ಆಫ್ 3x. ನಾವು ಎಷ್ಟೇ ಮುಂದಕ್ಕೆ ಹೋದ್ರೂ ಸಮೇತ ಅದ್ರಲ್ಲಿ ಬರ್ತಕ್ಕಂಥ ಇಂಡಿವಿಜುವಲ್ ಪ್ರಾಬ್ಲಮ್ ಆಲ್ರೆಡಿ ಇದು ಮಾಡಿರೋ ಮೆಥಡ್ ಆಗಿದೆ. ಹಾಗಾಗಿ ಇದೊಂಥರ ಸ್ಟೇರ್ ಕೇಸ್ ಇದ್ದಂಗೆ. 2ನೇ ಮೆಟ್ಲಿಗೆ ಕಾಲಿಡ್ಬೇಕು ಅಂದ್ರೆ 1ನೇ ಮೆಟ್ಲ ಮೇಲೆ ನಿಂತಿರ್ಬೇಕು. 3ನೇ ಸ್ಟೇರ್ ಕೇಸ್ 3ನೇ ಫುಟ್ ಮೇಲೆ ಕಾಲಿಡಬೇಕು ಅಂದ್ರೆ 2nd ಫುಟ್ ಮೇಲೆ ನಿಂತಿರ್ಬೇಕು. ಸೊ ಇದು ನಿಮ್ಗೆ ಹಿಂದ್ಗಡೆ ಮೆಥಡ್ ಕಲ್ತಿದ್ರೆ ಮುಂದೆ ಈಸಿ ಆಗ್ತಾ ಹೋಗುತ್ತೆ, ಸ್ವಲ್ಪನೇ ಜಾಸ್ತಿ ಆಗ್ತಾ ಹೋಗುತ್ತೆ ಮೆಥಡ್. ಓಕೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಹಾಗಾಗಿ ನೋಡಿ, ಇಲ್ಲಿ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ 2 into d/dx ಆಫ್ x², ಅಲ್ಲಿ 3 into d/dx ಆಫ್ x. ನೋಡಿ 2 into ಡೆರಿವೇಟಿವ್ x² ಅಂದ್ರೆ 2x, ಅಲ್ಲಿ 3 into ಡೆರಿವೇಟಿವ್ x ಅಂದ್ರೆ 1, ಅಂದ್ರೆ ಇದೇನಾಗುತ್ತೆ 4x ಪ್ಲಸ್ 3, ಅಂದ್ರೆ ಡೆರಿವೇಟಿವ್ 2x² ಪ್ಲಸ್ 3x ಅಂದ್ರೆ 4x ಪ್ಲಸ್ 3 ಆಗುತ್ತೆ. ಸೊ ಈ ತರ. ಸೊ ದೀಸ್ ಆರ್ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ದಿಸ್ ಮೆಥಡ್. ಈ ಮೆಥಡ್ಗೆ ಸಂಬಂಧಪಟ್ಟಂತ ಎಕ್ಸಾಂಪಲ್ಗಳು. ಸೊ ಹಾಗೆ ನಾನು
ನೆಕ್ಸ್ಟ್ ಮೆಥಡ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಓಕೆ, ಇದು ಒಂದು ಎಕ್ಸಾಂಪಲ್. ಎರಡನೇದು ಡಿ ಬೈ ಡಿ ಎಕ್ಸ್ ಆಫ್ 2x⁴ ಪ್ಲಸ್ tan x ಅಂದ್ರೆ ಒಂದು ಆಲ್ಜಿಬ್ರಾಯಿಕ್ ಫಂಕ್ಷನ್, ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತಗೊಂಡು. ಸೊ ಇಯರ್ ಆನ್ಸರ್ ಏನ್ ಹೇಳ್ತೀರಾ? ಡಿ ಬೈ ಡಿ ಎಕ್ಸ್ ಆಫ್ 2x² ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ tan x 2 into derivative of x², sorry, x⁴, derivative of x⁴ plus d by dx of tan x. Okay, so 2 into derivative of x⁴ ಅಂದ್ರೆ 4x³ ಅಂದ್ರೆ x⁴ ಗೆ derivative ಏನಾಗುತ್ತೆ 4 into x⁴ minus 1 ಅಂದ್ರೆ 4x³ plus tan x ಗೆ derivative sec²x, that is 8x³ plus sec²x, like this. ಇದರ ಡೆರಿವೇಟಿವ್ ಈ ತರ ಹೇಳ್ತೀವಿ. ಓಕೆ, ಹಾಗೇನೆ ಇನ್ನೊಂದು ಮೂರನೇ ಡಿ ಬೈ ಡಿ ಎಕ್ಸ್ ಆಫ್ log x ಮೈನಸ್ x⁴ ಅಥವಾ 2 log x ಮೈನಸ್ x⁴. ಸೊ ಇಲ್ಲಿ ಡಿಫರೆನ್ಸ್ ರೂಲ್ ಮೈನಸ್ ಇದೆ. ದಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ 2 log x minus d by dx of x⁴. 2 into log x ಏನಾಗುತ್ತೆ ಡೆರಿವೇಟಿವ್ 1 by x minus x⁴ ಗೆ 8 into x⁴, like this. ಸೊ ಈ ತರ ನಾವು ಈ ಪ್ರಾಬ್ಲಮ್ಗಳು ಸಮ್ ಅಥವಾ ಡಿಫರೆನ್ಸ್ ಗಳಲ್ಲಿ ನಾವು ಮೆಥಡ್ ಗಳನ್ನ ಹೇಳ್ತಾ ಹೋಗ್ತೀವಿ. ಇವನ್ನ ನೀವು ನೀಟಾಗಿ ಕಲ್ತ್ಕೊಂಡಿದ್ರೆ ಈಸಿ ಆಗುತ್ತೆ ಮೆಥಡ್ ಗಳನ್ನ ಹೇಳೋದಕ್ಕೆ. ಓಕೆ, ಇದು ಸಮ್ ರೂಲಿಗೆ ಸಂಬಂಧಪಟ್ಟಂತ ಮ್ಯಾಥ್. ಓಕೆ, ನೋಡ್ಕೊಳ್ಳಿ ಪ್ರಾಬ್ಲಮ್. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ನಿಮಗೆ 5ನೇದು ಅಂತ ಕಾಣುತ್ತೆ. 5th ಒನ್ 5ನೇದು ಇದೇನು ಪ್ರಾಡಕ್ಟ್ ರೂಲ್ ಅಂತ ಹೇಳ್ತೀವಿ. ಪ್ರಾಡಕ್ಟ್ ರೂಲ್ ಇಲ್ಲಿಂದ ಸ್ವಲ್ಪ ಈ ಆರ್ಡಿನರಿ ಫಂಕ್ಷನ್ಸ್ ಅಲ್ಲದೆ ಸಮ್ ರೂಲ್ ಡಿಫರೆನ್ಸ್ ಅಥವಾ ಡೈರೆಕ್ಟ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಥವಾ ಆಲ್ಜಿಬ್ರಾಯಿಕ್ ಫಂಕ್ಷನ್ ಅಲ್ಲದೆ ಇದು ಸ್ವಲ್ಪ ವೆರೈಟೀಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನ್ ಹೇಳ್ತೀವಿ, ಇಲ್ಲಿ ಯು ಅಂಡ್ ವಿ ಆರ್ ದಿ 2 ಫಂಕ್ಷನ್ಸ್ ಆಫ್ ಎಕ್ಸ್. ಸೊ ಹಾಗಾಗಿ ಎರಡು ಫಂಕ್ಷನ್ಸ್ ಡಿ ಬೈ ಡಿ ಎಕ್ಸ್ ಆಫ್ 2 ಯು ಇಂಟು ವಿ ಅಂತ ತಗೊಳ್ತೀವಿ. ಪ್ರಾಡಕ್ಟ್ ಅಲ್ಲಿ ನೋಡಿ, ಸಮ್ ರೂಲ್ ಇದ್ರೆ ಪ್ಲಸ್ ಇರುತ್ತೆ ಎರಡು ಫಂಕ್ಷನ್ಸ್ ಮಧ್ಯೆ, ಡಿಫರೆನ್ಸ್ ರೂಲ್ ಇದ್ರೆ ಮೈನಸ್ ಇರುತ್ತೆ. ಇಲ್ಲಿ ಇಂಟು ಇರೋದ್ರಿಂದ ಇಂಟು. ಇಲ್ಲಿ ಯಾವ ತರ ಹೇಳ್ತೀವಿ ಅಂದ್ರೆ, ಯು ಫಸ್ಟ್ ಫಂಕ್ಷನ್ ಕಾನ್ಸ್ಟೆಂಟ್ ಆಗಿದ್ರೆ ಎರಡನೇ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡ್ತೀವಿ ಡಿ ವಿ ಬೈ ಡಿ ಎಕ್ಸ್. ಮತ್ತೆ ಆಲ್ರೆಡಿ ಡಿಫರೆನ್ಶಿಯೇಟ್ ಆಗಿರೋದನ್ನ ಕಾನ್ಸ್ಟೆಂಟ್ ಆಗಿ ಇರ್ತೀವಿ, ಕಾನ್ಸ್ಟೆಂಟ್ ಆಗಿದ್ದನ್ನ ಡಿಫರೆನ್ಶಿಯೇಟ್ ಮಾಡ್ತೀವಿ ಡಿ ಯು ಬೈ ಡಿ ಎಕ್ಸ್, ಲೈಕ್ ದಿಸ್. ದಿಸ್ ಇಸ್ ಬರುತ್ತೆ ಪ್ರಾಡಕ್ಟ್. ಅಕಸ್ಮಾತ್ ಇದು 1 ಡಿ ಬೈ ಡಿ ಎಕ್ಸ್ ನಾವು ಬೇರೆ ತರ ತಗೊಂಡಿರೋದು, ದಿಸ್ ಇಸ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಅಂತ ತಗೊಂಡ್ರೆ, ಯು ಅಂಡ್ ವಿ ಬಿಡಿ, ಯು ಅಂಡ್ ವಿ ಅಂದ್ರೆ ಫಸ್ಟ್ ಫಂಕ್ಷನ್ ಮತ್ತೆ ಸೆಕೆಂಡ್ ಫಂಕ್ಷನ್ ಅಂತ ತಗೊಂಡ್ರೆ, ಇಲ್ಲಿ ಹೇಗೆ ಹೇಳ್ತೀವಿ, ಫಸ್ಟ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಫಂಕ್ಷನ್. ಸೊ ಈ ತರ ಈ ಪ್ರಾಡಕ್ಟ್ ರೂಲಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್. ಸೊ ಏನು ಫಾರ್ಮುಲಾ, ಇದಕ್ಕೆ ಒಂದು ಎಕ್ಸಾಂಪಲ್ಸ್ ಅನ್ನು ತಗೊಳ್ತೀವಿ. ಒಂದೇನು ಬೇಕಾದಷ್ಟು ಎಕ್ಸಾಂಪಲ್ಸ್ ಗಳನ್ನು ನಾವು ಕನ್ಸಿಡರ್ ಮಾಡಬಹುದು. ಸೊ ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಒನ್ x into sin x, d by dx of x into sin x. ಏನಾಗುತ್ತೆ, ದಿಸ್ ಇಸ್ ಫಸ್ಟ್ ಫಂಕ್ಷನ್, sin x ಸೆಕೆಂಡ್ ಫಂಕ್ಷನ್. ಏನ್ ಹೇಳ್ತೀವಿ, x into ಅಂದ್ರೆ ಫಸ್ಟ್ ಫಂಕ್ಷನ್ ಇಂಟು ನೋಡಿ ಡೆರಿವೇಟಿವ್ ಆಫ್ sin x ಪ್ಲಸ್ sin x into ಡೆರಿವೇಟಿವ್ ಆಫ್ x, ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಅಂದ್ರೆ x into derivative sin x ಅಂದ್ರೆ is nothing but cos x plus sin x into derivative x ಅಂದ್ರೆ 1. So this is the derivative of x into sin x. ಅಂದ್ರೆ ಇದು ಪ್ರಾಡಕ್ಟ್ ರೂಲ್ ಅನ್ನು ಇಲ್ಲಿ ಅಪ್ಲೈ ಮಾಡತಕ್ಕಂತ ವಿಧಾನ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದನ್ನು ನಾವು ಇಲ್ಲಿ ಹೇಳ್ತೀವಿ. ಎರಡನೇ ಡೆರಿವೇಟಿವ್ ಆಫ್
ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್. ಏನು ದಿಸ್ ಇಸ್ ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಸೊ ಏನ್ ಹೇಳ್ತೀವಿ, ಎಕ್ಸ್ ಸ್ಕ್ವೇರ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವಾಟ್, ಎಕ್ಸ್ ಸ್ಕ್ವೇರ್. ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಇ ಟು ದಿ ಪವರ್ ಆಫ್ ಎಕ್ಸ್ ನಾನು ಫಾರ್ಮುಲಾದಲ್ಲಿ ಮಾಡಿಸಿದ್ದೀನಿ. ದಟ್ ಈಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x. ಸೊ ಈ ತರ ನಾವು ಎಕ್ಸಾಂಪಲ್ಸ್ ಗಳನ್ನ ಮಾಡ್ತಾ ಹೋಗ್ತೀವಿ. ಬೇಕಾದ್ರೆ ಇದಕ್ಕಿಂತ ಒಂದು ಎಕ್ಸಾಂಪಲ್ಸ್ ತಗೋಬಹುದು. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಇಂಟು ಎ ಟು ದಿ ಪವರ್ ಆಫ್ ಎಕ್ಸ್ ಅಂದ್ರೆ ಲಾಗ್ ಎಕ್ಸ್ ಫಸ್ಟ್ ಫಂಕ್ಷನ್, ಎ ಟು ದಿ ಪವರ್ ಆಫ್ ಎಕ್ಸ್ ಸೆಕೆಂಡ್ ಫಂಕ್ಷನ್. ಏನ್ ಹೇಳ್ತೀವಿ ಇಲ್ಲಿ, ಫಸ್ಟ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ ಎ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವಾಟ್, ಲಾಗ್ ಎಕ್ಸ್ ಸೆಕೆಂಡ್ ಫಂಕ್ಷನ್. ಸೊ ಅಲ್ಲಿಗೆ ಲಾಗ್ ಎಕ್ಸ್ ಇಂಟು ಎ ಟು ದಿ ಪವರ್ ಆಫ್ ಎಕ್ಸ್ ಗೆ ಡೆರಿವೇಟಿವ್ ಎ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಲಾಗ್ ಎ ಪ್ಲಸ್ ಎ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಗೆ ಡೆರಿವೇಟಿವ್ ಏನು 1/x. ಸೊ ಈ ತರ ಪ್ರಾಡಕ್ಟ್ ರೂಲ್, ಇದನ್ನ ಮೂರನೇ ಪ್ರಾಬ್ಲಮ್ ಈ ತರ. ಅಂದ್ರೆ ಇವೆಲ್ಲ ನೀವು ಪ್ರಾಡಕ್ಟ್ ರೂಲ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ತರ ನಂಬರ್ ಆಫ್ ಎಕ್ಸಾಂಪಲ್ಸ್ ನೀವು ಎಷ್ಟು ಬೇಕಾದ್ರೂ ಮಾಡಬಹುದು. ಹಾಗಾಗಿ ಸಿಂಪಲ್ ಆಗಿ ನಿಮಗೆ ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಸೋದಕ್ಕೆ ಸಮ್ ರೂಲು, ಡಿಫರೆನ್ಸ್ ರೂಲು, ಪ್ರಾಡಕ್ಟ್ ರೂಲು ಇವನ್ನೆಲ್ಲ ಅರ್ಥ ಮಾಡಿಸೋದಕ್ಕೆ ಕೆಲವೇ ಆದಂತ ಕೆಲವೊಂದು ಪ್ರಾಬ್ಲಮ್ಗಳನ್ನ ಕೊಟ್ಟುಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಈ ಆಲ್ ದೀಸ್ ಒನ್ ಆಫ್ ದಿ ಪ್ರಾಬ್ಲಮ್ಸ್ ಇಸ್ ನಾಟ್ ಆಸ್ಕಿಂಗ್ ಇನ್ ದಿ examination second PUC mathematics. So just you are going to understand the one of the differentiation, a basic concept of differentiation. You are going to understand all these things. Basic of concept differentiation ಅರ್ಥ ಮಾಡ್ಕೋಬೇಕು ಅಂದ್ರೆ ಇದೆಲ್ಲವೂ ನೀವು ಗೊತ್ತಿರಬೇಕು, ತಿಳ್ಕೊಳ್ತಿರ್ಬೇಕು. ನಾನು ಜಸ್ಟ್ ಈ ಎಕ್ಸಾಂಪಲ್ಸ್ ಗಳನ್ನು ಮಾತ್ರ ಕೊಟ್ಟಿದ್ದೀನಿ. ಇದಂದ್ರೆ ನೀವು ಓನ್ ಆಗಿ ಯಾವ್ದು ಬೇಕಾದ್ರೂ ತಗೋಬಹುದು, ಮಾಡ್ತಾ ಹೋಗ್ಬೋದು. ಓಕೆ. ಸೊ ಈಗ ನಾನು ನೆಕ್ಸ್ಟ್ ಆರನೇದು ಕೋಶೆಂಟ್ ರೂಲ್ ಅಂತ ಹೇಳಿ. ಕೋಶೆಂಟ್ ರೂಲ್. ಸೊ ಇಲ್ಲಿ ಸಮ್ ರೂಲ್ ಆಯ್ತು, ಪ್ರಾಡಕ್ಟ್ ರೂಲ್ ಆಯ್ತು, ಡಿಫರೆನ್ಸ್ ರೂಲ್ ಆಯ್ತು, ಈಗ ಪ್ರಾಡಕ್ಟ್ ರೂಲ್ ಆಯ್ತು. ಈ ಕೋಶೆಂಟ್ ರೂಲ್ ಏನು, ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ. ಬೇಸಿಕಲಿ ಯು ಅಂಡ್ ವಿ ಆರ್ ದಿ ಫಂಕ್ಷನ್ಸ್ ಆಫ್ ಎಕ್ಸ್. ಯು ಮತ್ತೆ ವಿ ಅಂತ ಏನ್ ಹೇಳ್ತೀವಿ ಅವು ಫಂಕ್ಷನ್ಸ್ ಆಫ್ ಎಕ್ಸ್ ಆಗಿರ್ತವೆ. ಸೊ ಹಾಗಾದ್ರೆ ಇದನ್ನ ಏನ್ ಹೇಳ್ತೀವಿ ಅಂದ್ರೆ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಅಂದ್ರೆ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ನ್ಯೂಮರೇಟರ್ ಮೈನಸ್ ಯು ಇಂಟು ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಓಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವಯರ್. ನೋಡಿ, ಪ್ರಾಡಕ್ಟ್ ರೂಲ್ ಅಲ್ಲಾದ್ರೆ ಪ್ಲಸ್ ಬರುತ್ತೆ, ಕೋಶೆಂಟ್ ರೂಲ್ ಅಲ್ಲಾದ್ರೆ ಮೈನಸ್ ಬರುತ್ತೆ. ಸೊ ಅಥವಾ ಇದನ್ನ ಇನ್ನೊಂದು ರೀತಿ ಹೇಳೋಣ, ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂತ ತಗೊಂಡ್ರೆ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ನ್ಯೂಮರೇಟರ್, ಈ ಫಾರ್ಮುಲಾ ನೀವು ಇದು ಮಾಡ್ಕೋಬಹುದು, ಮೈನಸ್ ನ್ಯೂಮರೇಟರ್ ಇಂಟು numerator into derivative of denominator whole divided by denominator square. ಸೊ ಈ ತರ ಈ ಕೋಶೆಂಟ್ ರೂಲ್ ಅನ್ನು ನಾವು ಡಿಫೈನ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇದು ಸೆಂಟೆನ್ಸ್ ವರ್ಡ್ಸ್ ಅಂದ್ರೆ ಇದು ಯಾವ್ದಾದ್ರು ಯು ಅಂಡ್ ವಿ ಆರ್ ದಿ ಫಂಕ್ಷನ್ಸ್, ಯು ಅಂಡ್ ವಿ ಅಂದ್ರೆ ಬೇರೆ ಇನ್ ಯಾವ್ದು ಬೇಕಾದ್ರೂ ತಗೋಬಹುದು. ಸೊ ಅದನ್ನ ಆ ತರ ಹೇಳ್ತೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸಾಂಪಲ್ಸ್ ಅನ್ನು ನಾನು ತಗೊಳ್ತೀನಿ. ಡಿ ಬೈ ಫಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ತಗೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಬೈ ಸೈನ್ ಎಕ್ಸ್. ನೋಡಿ ಏನ್ ಹೇಳುತ್ತೆ, ನ್ಯೂಮರೇಟರ್ ಅಂದ್ರೆ ಎಕ್ಸ್, ಡಿನಾಮಿನೇಟರ್ ಅಂದ್ರೆ ಸೈನ್ ಎಕ್ಸ್. ಏನ್ ಹೇಳ್ತೀವಿ, ಡಿನಾಮಿನೇಟರ್ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಮೈನಸ್ ನ್ಯೂಮರೇಟರ್ ಅಂದ್ರೆ ಎಕ್ಸ್, ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಅಂದ್ರೆ ಸೈನ್ ಎಕ್ಸ್, ಓಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವಯರ್ ಸೈನ್ ಸ್ಕ್ವಯರ್ ಎಕ್ಸ್. ಸೊ ಇಟ್ ಇಸ್
sin x into derivative of x ಅಂದ್ರೆ 1 minus x into derivative of sin x ಅಂದ್ರೆ ಏನು it's cos x ನಾವು ಫಾರ್ಮುಲಾದಲ್ಲಿ ಹೇಳಿದ್ವಿ ಸೊ ದಿಸ್ ಇಸ್ ನಥಿಂಗ್ ಬಟ್ sin square x ಸೊ ಈ ತರ ಈ ಪ್ರಾಬ್ಲಮ್ ಅನ್ನ ಹೇಳ್ಕೊಂಡು ಹೋಗ್ತೀವಿ 1 by 1 ಓಕೆ ಕೋಶನ್ ರೂಲ್ ಹಾಗೆ ಈಗ ಏನ್ ಬೇಕಾದ್ರೂ ಈ ಮೆಥಡ್ ಗಳಲ್ಲಿ ಹೇಳ್ತಾ ಹೋಗ್ತೀವಿ ಹಾಗೆ ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್ ನಾನು ಕನ್ಸಿಡರ್ ಮಾಡ್ತೀನಿ ಡಿ ಬೈ ಡಿ ಎಕ್ಸ್ ಯಾವ್ದಾದ್ರು ತಗೊಳ್ಳಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದ್ರೆ ನ್ಯೂಮರೇಟರ್ ನಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ ಡಿನಾಮಿನೇಟರ್ ನಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ ಇದನ್ನ ನಾವು ಯಾವ ತರ ಮಾಡ್ತೀವಿ ಅಂದ್ರೆ ಡಿನಾಮಿನೇಟರ್ ಇಟ್ಟು ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಟ್ಟು ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ನೋಡಿ ಚಿಹ್ನೆ ಯಾವುದು ಮೈನಸ್ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂದ್ರೆ ನ್ಯೂಮರೇಟರ್ ಇಟ್ಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಓಲ್ ಡಿವೈಡೆಡ್ ಬೈ x square minus 1 whole square all divided by x square minus 1 whole square so ಅಲ್ಲಿಗೆ x square minus 1 into derivative this is one of the function some rule ಇಲ್ಲೇ ಬಂದ್ಬಿಡುತ್ತೆ x square ಗೆ derivative 2x 1 ಗೆ 0 minus x square plus 1 into ಇಲ್ಲಿ derivative of x square ಗೆ 2x 1 ಗೆ 0 all divided by what x square minus 1 whole square. Next ಏನಾಗುತ್ತೆ x square minus 1 into 2x plus 0 ಅಂದ್ರೆ 2x minus x square plus 1 into 2x minus 0 ಅಂದ್ರೆ 2x whole divided by x square minus 1 whole square. ಇವೆರಡರನ್ನು 2x ಕಾಮನ್ ತಗೊಂಡ್ರೆ ಯಾಕಂದ್ರೆ ಕ್ಯಾನ್ಸಲ್ ಆಗಲ್ಲ ಅದಕ್ಕೋಸ್ಕರ ಕಾಮನ್ ತಗೊಂಡ್ರೆ ಇಲ್ಲಿ x square minus 1 ಇಲ್ಲಿ ಏನು ಉಳಿಯುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಉಳಿಯುತ್ತೆ ಬಟ್ ಹೊರಗಡೆ ಮೈನಸ್ ಏನಿಲ್ಲ ಮೈನಸ್ ಇಂದ ಗುಣಿಸಿ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಓ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು ದಿಸ್ ಇಸ್ ನಥಿಂಗ್ ಬಟ್ 2x ಇಂಟು ಮೈನಸ್ 1 ಎಷ್ಟು ಮೈನಸ್ 2 ಓ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ದಿಸ್ ಇಸ್ ನಥಿಂಗ್ ಬಟ್ 2x ಇಂಟು ಮೈನಸ್ 2 ಅಂದ್ರೆ ಮೈನಸ್ 4x ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಸೊ ಈ ತರ ಇದರ ಡೆರಿವೇಟಿವ್ಸ್ ಅಂದ್ರೆ ಕೋಶನ್ ರೂಲ್ ಅನ್ನು ಈ ತರ ಮಾಡ್ತಾ ಹೋಗ್ತೀವಿ ಸೊ ಈ ತರ ನೀವು ಎಲ್ಲ ಮೆಥಡ್ ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಕೋಶನ್ ರೂಲ್ ಅಪ್ಲೈ ಮಾಡೋದು ಬಂದ್ರೆ ಈಸಿಯಾಗಿ ಎಲ್ಲ ಗೊತ್ತಾಗುತ್ತೆ ಓಕೆ ಇದನ್ನ ಮರಿಬಾರ್ದು ಈ ತರ ನಂಬರ್ ಆಫ್ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಗಳನ್ನೆಲ್ಲ ನೀವು ಹಾಕೊಂಡು ಮಾಡಬಹುದು ಮಾಡ್ತಾ ಹೋದ್ರೆ ಇದು ಎಲ್ಲನ ಆಲ್ರೆಡಿ ಫಸ್ಟ್ PUC ನಲ್ಲಿ ನೀವು ಓದ್ಕೊಂಡಿದ್ದೀರ ಬಂದಿದೆ ಅಲ್ಲಿ ಅಲ್ಲೆಲ್ಲ ಕ್ವಶನ್ ರೂಲ್ ಪ್ರಾಡಕ್ಟ್ ರೂಲ್ ಎಲ್ಲ ಮಾಡೋದೆಲ್ಲ ಬಂದಿದೆ ಎಷ್ಟು ಮಟ್ಟಿಗೆ ಜ್ಞಾಪಕ ಇದೆಯೋ ಇಲ್ವೋ ಬಟ್ ಈ ಮೆಥಡ್ ಅವನ್ನೆಲ್ಲ ಜ್ಞಾಪಿಸುತ್ತೆ ಇನ್ನು ಬೇಕಾದಷ್ಟು ಪ್ರಾಬ್ಲಮ್ಗಳನ್ನ ನೀವು ಮಾಡಬಹುದು ಸೊ ಹಾಗಾಗಿ ಇವನ್ನೆಲ್ಲ ನೀಟಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ನೀವು ಕ್ಲೀನ್ ಆಗಿ ಸಕ್ಸಸ್ ಆದ್ರೆ ನೆಕ್ಸ್ಟ್ ಮೆಥಡ್ಗಳು ನಾನು ಹೇಳೋದು ಅರ್ಥ ಆಗ್ತಾ ಹೋಗುತ್ತೆ ಓಕೆ ಅಲ್ಲಿ ಕ್ವಶನ್ ರೂಲ್ ಈಗ ನಾಳೆಯಿಂದ ಮಾಡ್ತಕ್ಕಂಥದ್ದು ನಿಮಗೆ ಸಿಲೆಬಸ್ ಅಲ್ಲಿ ಏನ್ ಬರ್ತವೆ ಮೆಥಡ್ಗಳು ಅವನ್ನ ಹೇಳ್ತಾ ಹೋಗ್ತೀನಿ 1 by 1 ನೀವು ಕೇಳ್ತಾ ಹೋಗಿರುತ್ತೆ ಹೇಗೆ ಏನು ಎತ್ತ ಅವೆಲ್ಲ ಪ್ರಾಬ್ಲಮ್ಗಳು ಹೇಗೆ ಮಾಡೋದು ಅವೆಲ್ಲ ಸೊ ಹಾಗಾಗಿ ಕ್ಲೀನ್ ಆಗಿ ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡು ನಿಮಗೆ ಫಸ್ಟ್ ಇಯರ್ದು ಒಂದ್ ಸೆಕೆಂಡ್ ಇದೊಂದು ಕಂಪ್ಲೀಟ್ ವಿಡಿಯೋದಲ್ಲಿ ಎಲ್ಲ ಜ್ಞಾಪಿಸಿದ್ವಿ ಓಕೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳು ಇನ್ನು ಇದ್ರೆ ಮಾಡಿ ಅಥವಾ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಾಗೆ ಬೇಕಾದ್ರೆ ನಾನು ಇನ್ನೂ ಕೆಲವು ಹೋಮ್ವರ್ಕ್ ಕೊಡ್ತೇನೆ ಬೇಕಾದ್ರೆ ನೀವೇ ಮಾಡಿ ಇಲ್ಲಿ ಓಕೆ ಕೋಶನ್ ರೂಲ್ ಪ್ರಾಡಕ್ಟ್ ರೂಲ್ಗೆಲ್ಲ ಸೊ ಹೋಮ್ವರ್ಕ್ ಡಿ ಬೈ ಡಿ ಎಕ್ಸ್ ಆಫ್ log x by x log x by x quotient rule ಎರಡನೇದು d by dx of sin x by e to the power x ಮೂರನೇದು d by dx of e to the power x into cos x ನಾಲ್ಕನೇದು d by dx of x square plus 2x plus 1 divided by x square minus 2x plus 4
like this. ಐದನೇದು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಇಂಟು ಟೈಮ್ ಎಕ್ಸ್. ಇವನ್ನೆಲ್ಲ ಮಾಡೋದು ಭಾರಿ ಒಳ್ಳೆಯದು. ಆರನೇದು ಡಿ ಬೈ ಡಿ ಎಕ್ಸ್ ಆಫ್ ಸೀಕೆನ್ ಎಕ್ಸ್ ಇಂಟು ಇ ಬರುತ್ತೆ. ಓಕೆ, ಈ ತರ ಬೇಕಾದಷ್ಟು ನಂಬರ್ ಆಫ್ ಎಕ್ಸಾಂಪಲ್ಸ್ ಅನ್ನ ನಾವು ಕನ್ಸಿಡರ್ ಮಾಡಬಹುದು ಮತ್ತೆ ಮಾಡಬಹುದು. ಓಕೆ, ಇವನ್ನೆಲ್ಲ ಕ್ಲೀನ್ ಆಗಿ ನೋಡ್ಕೊಳ್ಳಿ, ಬರ್ಕೊಳ್ಳಿ. ನೀವು ಹೋಮ್ ವರ್ಕ್ ಅನ್ನ ನೀಟಾಗಿ ಇವನ್ನೆಲ್ಲ ಸಾಲ್ವ್ ಮಾಡಬಹುದು. ಓಕೆ, ಈಗ ನಾಳೆಯಿಂದ ನಿಮ್ಗೆ ಸೆಕೆಂಡ್ PUC ಏನು ಸಿಲೆಬಸ್ ಬರುತ್ತೆ ಅದನ್ನು ನೀಟಾಗಿ ಹೇಳ್ಕೊಂಡು ಹೋಗ್ತೀನಿ. ಆಮೇಲೆ ಒಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಆ ಮೆಥಡ್ಗಳಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಬೇರೆ ಬೇರೆ ಬುಕ್ಸ್ಗಳಲ್ಲಿ ಎಲ್ಲ ಸಿಗ್ತವೆ. ನಾನಿಲ್ಲಿ ಮಾಡ್ತಿರೋದು ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಬಿಟ್ಟು ಯಾವುದೇ ಕಾರಣಕ್ಕೆ ಹೊರಗೆ ಹೋಗಲ್ಲ. ಏನನ್ನ ಕೇಳ್ತಾರೋ ಆ ಮೆಥಡ್ಗಳನ್ನ ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಅಷ್ಟನ್ನೇ ನೀಟಾಗಿ ಕ್ಲೀನಾಗಿ ಕಲ್ತ್ಕೊಂಡು ಅದೇ ಪ್ರಾಬ್ಲಮ್ಗಳನ್ನ ನೀವು ಮಾಡ್ಕೊಂಡು ನೋಡ್ಕೊಂಡಿದ್ರೆ ನಿಮ್ಗೆ ಎಕ್ಸಾಂಪಲ್ ಯಾವುದೇ ಕಾರಣಕ್ಕೆ ಫೇಲ್ಯೂರ್ ಆಗಲ್ಲ, ಆಟೋಮೆಟಿಕ್ ಆಗಿ ಸಕ್ಸಸ್ ಆಗ್ತೀರ. ಓಕೆ, ಇಷ್ಟನ್ನು ಹೇಳ್ತಾ ನಾಳೆ ನೆಕ್ಸ್ಟ್ ವೀಕಲ್ಲಿ ಮಿಕ್ಕಿದ್ದ ಪ್ರಾಬ್ಲಮ್ಗಳನ್ನ ಎಲ್ಲ ನಾನು ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಸಂತ್ VK ಯೂಟ್ಯೂಬ್ ಅಲ್ಲಿ ಹೋದ್ರೆ ವಸಂತ್ VK ಅಂತ ಹೊಡೆದ್ರೆ SKRMS ಕಾಲೇಜ್ ಚಿತ್ರದುರ್ಗ ಅಂತ ಬರುತ್ತೆ. ಅಲ್ಲಿ ಓಕೆ ಕೊಟ್ಟರೆ ನಾವು ವಿಡಿಯೋ ಬರ್ತವೆ. ಆ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಆದ್ರೆ ನಾನು ಪ್ರತಿದಿನ ಒಂದೊಂದು ವಿಡಿಯೋ ಬಿಡ್ತಾ ಇರ್ತೀನಿ. ಅವು ನಿಮ್ಮ ಮೊಬೈಲ್ ಎಂಟರ್ ಆಗುತ್ತೆ. ಸೊ ಆಮೇಲೆ ಯಾವುದೇ ಚಾಪ್ಟರ್ಗಳನ್ನ ತಗೊಂಡ್ರೆ ಕಂಟಿನ್ಯೂಷನ್ ಕೊಟ್ಟಿರ್ತೀವಿ. ಈ ಉದಾಹರಣೆಗೆ ಡಿಫ್ರೆನ್ಸಿಯೇಷನ್. ಈ ಡಿಫ್ರೆನ್ಸಿಯೇಷನ್ ಅಂದ್ರೆ ಏನು? ಈ ಮೊದಲನೇ ಕ್ಲಾಸ್ ಈ ಡಿಫ್ರೆನ್ಸಿಯೇಷನ್ ಫಸ್ಟ್ನೇ ಕ್ಲಾಸ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಫಸ್ಟ್ ವಿಡಿಯೋಗೆ ಡಿಫ್ರೆನ್ಸಿಯೇಷನ್ ಪಾರ್ಟ್ 1 ಅಂತೀನಿ. ಎರಡನೇ ವಿಡಿಯೋದಲ್ಲಿ ಡಿಫ್ರೆನ್ಸಿಯೇಷನ್ ಪಾರ್ಟ್ 2 ಅಂತೀನಿ. ಮೂರನೇ ವಿಡಿಯೋದಲ್ಲಿ ಡಿಫ್ರೆನ್ಸಿಯೇಷನ್ ಪಾರ್ಟ್ 3. ಈ ತರ ಡಿಫ್ರೆನ್ಸಿಯೇಷನ್ ಮುಗಿಯುವವರೆಗೂ ಕಂಟಿನ್ಯೂಷನ್ ಸೀರಿಯಲ್ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದ್ರೆ ನಿಮ್ಗೆ ಎಲ್ಲೂ ಮಿಸ್ ಆಗಬಾರ್ದು ಅನ್ನೋ ವಿಚಾರಕ್ಕೆ ಅವು ಕಂಟಿನ್ಯೂಷನ್ ಮೆಥಡ್ಗಳು ಮತ್ತೆ ಉಳಿದಿರ್ತಕ್ಕಂಥ ಪ್ರಾಬ್ಲಮ್ಗಳು ಕಂಟಿನ್ಯೂಷನ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೆ ನಿಮ್ಗೆ ಇದಾಗಲ್ಲ. ಸೊ ನೀವು ಎಲ್ಲಿ ಬೇಕಾದ್ರೂ ಡಿಫ್ರೆನ್ಸಿಯೇಷನ್ ಅಂತ ತಗೊಂಡ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಈ ತರ 3D ತಗೊಂಡ್ರೆ 3D ಪಾರ್ಟ್ 1, 3D ಪಾರ್ಟ್ 2, 3D ಪಾರ್ಟ್ 5 ಈ ತರ 6, 7 ವರೆಗೂ ಬಿಟ್ಟಿದ್ದೀವಿ. ಇದು ಹಂಗೇನೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಆ ಪಾರ್ಟ್ 1 ಅಂತ ನೀವು ಯಾವ ಬೇಕಾದ್ರೂ ಕಂಟಿನ್ಯೂಷನ್ ಪಾರ್ಟ್ಗಳನ್ನ ಹುಡುಕೊಂಡು ನೀವು ಯೂಟ್ಯೂಬ್ ಅಲ್ಲಿ ಯಾವ ಬೇಕಾದ್ರೂ ನೋಡಬಹುದು, ಅಥವಾ ನೀವು ಸಬ್ಸ್ಕ್ರೈಬ್ ಆದ್ರೆ ಆಟೋಮೆಟಿಕ್ ಸಿಗುತ್ತೆ. ಹಾಗಂತ ಹೇಳ್ತಾ ನೆಕ್ಸ್ಟ್ ನಿಮಗೆ ಸಂಬಂಧಪಟ್ಟಂತ ಸಿಲೆಬಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಮಿಂಗ್ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ಎಲ್ಲ ಮೆಥಡ್ಗಳನ್ನ ಎಂಜಾಯ್ ಮಾಡಿ ನೋಡ್ಕೊಂಡು ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.